ಇಂದು ದೇಶದಾದ್ಯಂತ 3ನೇ ಹಂತದ ಲೋಕಸಭಾ ಚುನಾವಣೆ ಮತದಾನ ನಡೆದರೆ ರಾಜ್ಯದಲ್ಲಿ ಇಂದು 2ನೇ ಹಂತದ ಮತದಾನ ನಡೆದಿದೆ. ರಾಜ್ಯದ ಹೈವೋಲ್ಟೇಜ್ ಕ್ಷೇತ್ರವಾದ ಬೆಳಗಾವಿಯಲ್ಲಿ ಶಾಂತಿಯುತ ಮತದಾನ ನಡೆದಿದ್ದರೆ ಅಥಣಿ ತಾಲೂಕಿನ ಬರಂಗುಡಿಗೆರೆ ಗ್ರಾಮದಲ್ಲಿ ಒಂದೇ ಒಂದು ಬೂತಿನಲ್ಲಿ ಮತದಾನಕ್ಕೆ ವ್ಯವಸ್ಥೆ ಮಾಡಲಾಗಿತ್ತು. ಬೆಳಗ್ಗೆ 7 ಗಂಟೆಯಿಂದಲೇ ತಮ್ಮ ಹಕ್ಕು ಚಲಾಯಿಸಲು ಮತಗಟ್ಟೆಗೆ ಆಗಮಿಸಿದಂತಹ ಮತದಾರರು ಬಿರು ಬಿಸಿಲಿಗೆ ಹೈರಾಣಾದರು. ಗ್ರಾಮದಲ್ಲಿ ಒಂದೇ ಒಂದು ಮತಗಟ್ಟೆ ವ್ಯವಸ್ಥೆ ಮಾಡಿರುವುದರಿಂದ ವೃದ್ಧರು ಸರತಿ ಸಾಲಿನಲ್ಲಿ ಗಂಟೆಗಟ್ಟಲೆ ನಿಂತು ಮತ ಚಲಾಯಿಸಲು ಹರಸಾಹಸ ಪಟ್ಟರು. ಇದೇ ವೇಳೆ ಗ್ರಾಮದ ಮುಖಂಡರು ಹಾಗೂ ಮಹಿಳೆಯರು ಮಾತನಾಡಿ, ಈ ಬಿಸಿಲಿನಲ್ಲಿ ಗಂಟೆಗಟ್ಟಲೆ ಸರತಿ ಸಾಲಿನಲ್ಲಿ ನಿಂತು ಮತದಾನ ಮಾಡೋದಾದ್ರೂ ಹೇಗೆ? ನಮಗೂ ವಯಸ್ಸಾಗಿದೆ, ಆರೋಗ್ಯ ಸಮಸ್ಯೆ ಇರುವುದರಿಂದ ಬಿಸಿಲಿನಲ್ಲಿ ನಿಲ್ಲಲು ಆಗೋದಿಲ್ಲ. ನಮಗೆ ಒಂದೇ ಒಂದು ಮತಗಟ್ಟೆಯನ್ನ ಏರ್ಪಡಿಸಿರುವುದು ನಿಜಕ್ಕೂ ಬೇಸರದ ಸಂಗತಿ. ಇನ್ನೊಂದು ಮತಗಟ್ಟೆ ವ್ಯವಸ್ಥೆ ಮಾಡಿದ್ರೆ ಎಲ್ಲರೂ ಬಿಸಿಲು ಹೆಚ್ಚಾಗುವ ಮುಂಚೆಯೇ ಬಂದು ಮತ ಚಲಾಯಿಸುತ್ತಿದ್ದೇವೆ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು. ವರದಿ ರಂಜಾನ್ ಮುಜಾವರ್, ಎಬಿ ನ್ಯೂಸ್ ಸಂಸ್ಥಾಪಕರು, ಅಥಣಿ. ಅಥಣಿ ತಾಲೂಕಿನಲ್ಲಿ ಇವತ್ತು ಮತದಾನ ನಡೆದಾವೆ. ಇಲ್ಲಿ ನೋಡಬೇಕು ಎಷ್ಟು ಗರ್ದಿ ನಡೆದೈತೆ. ಗರ್ದಿ ಇದ್ರೂ ಒಂದೇ ಬೂತ್ ಐತಿ. ಇಲ್ಲಿ ನೋಡ್ಬೋದು ಜನ ಎಷ್ಟು ಬಿಸಿಲಾಗಿ ನಿಂತಿದ್ದಾರೆ. ಅವ್ರಿಗೆ ಬಿಸಿಲಿದ್ರೂ ಅವ್ರು ತಮ್ಮ ಮತದಾನ ಹಾಕ್ಲಿಕ್ಕೆ ತಮ್ಮದು ಇದು ಮಾಡ್ಲಿಕ್ಕೆ ಬಂದಿದ್ದಾರೆ. ನೋಡ್ಬೋದು ಅವ್ರಿಗೆ ನಾವು ಏನು ನಡೆದೈತೆ ಅವ್ರಿಗೆ. ಈಗ ನೀವು ಬಂದಿರಿ ಮತದಾನ ಹಾಕ್ಲಿಕ್ಕೆ, ನಿಮ್ದು ಏನು ಬಿಸಿಲು ಐತಿ, ನಿಮ್ಗೆ ಹೆಂಗೆ ಅನಿಸ್ತೈತಿ? ಯಾವಾಗ ಬಂದಿರಿ? ಎಷ್ಟು ಗಂಟೆಗೆ ಬಂದಿರಿ? 7 ದಿನದಿಂದ ಇನ್ನೂ ಎಷ್ಟು ಗಂಟೆ ಆಗೈತಿ? ಈಗ 4 ತಾಸು ಆಗೈತಿ ರೀ. ನೀವು ಮತದಾನ ಹತ್ತು ನಿಮ್ಮ ಬಜಾರ್ಸಾಗ ಬಂದಿರಿ. ನಿಮ್ಗೆ ಏನು ಅನಿಸ್ತೈತೆ ರೀ? ಹತ್ತು ಬಜಾರ್ಸ್ಬೇಕು ಬಂದಿರಿ ಅಂದರೆ ಇನ್ನೂ ನೀವು ಮತದಾನ ಹಾಕಿ ಹೋಗ್ಬೇಕು. ಏನು ಬಿಸಿಲು ಐತೆ ನೀವು ಏನು ಮನೆಗೆ ಹೋಗ್ಬೇಕು ಅಂದ್ರೆ ನೀವು ಮತದಾನ ಹಾಕಿ ಹೋಗ್ಬೇಕು. ನಿಮ್ಗೆ ಇಷ್ಟ ಆಯ್ತು? ಇಷ್ಟ ಆಯ್ತು ಅಂದ್ರೆ ಈಗ ನೀವು ಈಗ ಬಿಸಿಲಾಗ ನಿಂತು ಎಷ್ಟು ನಂಬರ್ ಹಚ್ಚಿ ಇಲ್ತಾನ ಇದು ಮಾಡ್ಲತ್ತ ಹಾಕಿ ಹೋಗಾರ. ರೊಕ್ಕ ಕೊಟ್ಟರಂತೆ ಹಾಕ್ಲತ್ತರ ಅಂದ್ರೆ ನೀವು ಒಟ್ಟು ಮತದಾನ ಹಾಕಿ ಚಲಾವಣೆ ಮಾಡೋದಕ್ಕೆ ಅವ್ರದ್ದು ಏನೈತಿ. ನಮ್ಗೆ ದುಡ್ಡು ಇಲ್ಲ, ಏನಿಲ್ಲ. ನಮ್ಗೆ ಒಟ್ಟು ಮತದಾನ ಹಾಕ್ತೈತಿ, ನಮ್ಗೆ ಹಕ್ಕು ಬಜಾರ್ಸೋದೈತಿ. ಇಲ್ಲಿ ನೋಡಬೇಕು, ನಮ್ಮ ಅತ್ತಂಗಾರು ಇಲ್ಲಿ ಬಿಸಿಲಾಗಿ ನಿಂತಿದ್ದಾರೆ. ಎಷ್ಟು ಇದರದೇ ನಿಂತಾರೆ ನೋಡಬೇಕು. ಗ್ರಾಮನಲ್ಲಿ ಬರಂಕೂಡಿ ಅಂತೇಳಿ ಒಂದು ಇದು ಐತಿ. ಈಗ ನೋಡ್ಬೋದು ಚಮಕೇರಿ ಮಡ್ಯ ಅಲ್ಲಿ ಎಲ್ಲ ಇಲ್ಲಿ ಮತದಾನ ಇದಾವೆ. ಈಗ ಇಷ್ಟು ಗರ್ದಿ ಐತಿ. ಗರ್ದಿ ಇದ್ರೂ ಬಿಸಿಲಾಗ ಮಂದಿ ನಿಂತಾರ. ಇಲ್ಲಿ ಅಧ್ಯಕ್ಷರು ಅದಾರ, ಚಾಲು ಅಧ್ಯಕ್ಷರು ಅದಾರ ಮತ್ತು ಮಾಜಿ ಅಧ್ಯಕ್ಷರು ಅದಾರ. ಇಲ್ಲಿ ನೋಡ್ಬೋದು ಅವ್ರಿಗೆ ಏನು ಐತಿ. ಅಧ್ಯಕ್ಷರು ನಮಸ್ಕಾರ ರೀ. ಎಷ್ಟು ಮಂದಿ ನಿಂತೈತಿ ಬಿಸಿಲಾಗ? ಮುಂಜಾನೆ 7 ಗಂಟೆಗೆ ನಿಂತೈತಿ. ಅದಕ್ಕೆ ಮಂದಿಗೆ ಬ್ಯಾಸ ಬರಲ್ಲ. ನಿಮ್ಗೆ ಏನು ಸರ್? ಈಗಾಗಲೇ ನಾವು ಸರ್ಕಾರಕ್ಕೆ ಮನವಿ ಮಾಡ್ಕೊಂಡಿದ್ವಿ. ಇಲ್ಲಿ ನಮ್ಮಲ್ಲಿ ಎಲ್ಲ ಬೂತ್ ಬೇಕಂತೇಳಿ. ಆದರೂ ಕೂಡ ಮನವಿಗೆ ಅವ್ರು ಸ್ಪಂದನೆ ಮಾಡಲಿಲ್ಲ. ಈಗ ಒಂದೇ ಬೂತ್ ಐತ್ರಿ. ಒಂದು ಬೂತಿಂದ ಇಷ್ಟು ಮತದಾನ ಎಷ್ಟು ಅದಾವ್ರಿ? ಇಲ್ಲಿ 540 ಮೇಲ್ಪಟ್ಟ 1500 ಮತದಾನ ಅದಾವ್ರಿ. 1500 ಮತದಾನ ಆದ್ರೆ ಇವತ್ತು ನಿಮ್ಗೆ ಸಂಜೆ 5 ತನಕ ಟೈಮಿಂಗ್ ಐತ್ರಿ. ನಿಮ್ಮ ಕೌರಿಂಗ್ ಆಗ್ಬೋದನ್ರಿ ಅಧ್ಯಕ್ಷ? ಭಾಳ ಡೌಟ್ ರೀ. ಆಗೋದು ದುರ್ಲಭ ಕಾಣ್ತದೆ. ಆದರೂ ನಾವು ಮನವಿ ಮಾಡ್ಕೊಂಡಿವಿ. ರಾತ್ರಿ 7 ತನಕ ಮಾಡ್ತೀವಿ ಅಂತ ಹೇಳ್ಯಾರ. ಏನು ಮಾಡ್ತಾರೆ ನೋಡೋದು. ಈಗ 7 ತನಕ ಮಾಡ್ತಾರೆ ಅಂದ್ರೂ ಈಗ ಒಳಗೆ ಒಂದು ಮಿಷನ್ ಕೆಡ್ತಿರ್ತಾರೆ. ಅದ್ರದಿಂದ ನಿಮ್ಗೆ ಹಂಗೆ ನಿಮ್ದು ಏನು ಇದು ಫೆಸಿಲಿಟಿ ಅನಿವಾರ್ಯ ಆಗ್ತದೆ. ಅದಕ್ಕೆ ಏನು ಮಾಡಬೇಕು? ಈಗ ಗೇಟಿನ ಒಳಗೆ ಮಂದಿ ಬರ್ತೈತಿ. ಈಗ ಸಂಜಾಳೆ ಅದು ಮಾಡಬೇಕಂತೇಳಿ ಗೌರ್ಮೆಂಟ್ ನೇಮ್ ಐತಿ. ಅದಕ್ಕೆ ನಿಮ್ದು ಏನು ಕರ್ತೀವಿ? ಇಲ್ಲ, ಅದು ಭಾಳ ಒಳ್ಳೆಯದು. ಒಳ್ಳೆಯದು. ಹೊರಗಿದ್ದವ್ರಿಗಿಲ್ಲ, ಒಳಗಿದ್ದವ್ರಿಗೆ ಐತಿ ಅಂತೇಳಿ ನೀವು ಅದಕ್ಕೆ ಏನು ಅಭಿಪ್ರಾಯ ಮಾಡ್ಲಾಕ್ರಿ? ಬಿಸಿಲಾಗ ಮಂದಿ ನಿಂತೈತಿ ಮುಂಜಾನೆ ಹಿಡಿದು ಇದಿರ್ತಾನೆ. ನೋಡ್ರಿ, ದೇಶಕ್ಕಾಗಿ ಒಂದು ದಿವಸ ನಾವು ಬಿಸಿಲಾಗಿ ನಿಂತು ನಮ್ಗೆ ಏನು ಆಗೋದಿಲ್ಲ. ಎಲ್ಲ ಜನರಿಗೆ ನಾವು ಮನವಿ ಮಾಡಿಕೊಂಡು ಮತದಾನ ಮಾಡಿಸ್ಲಾಗತ್ತೆ. ಅಧ್ಯಕ್ಷ ಸಾಹೇಬ್ರ, ಈಗ ನೀವು ಮನವಿ ಮಾಡಿರಿ. ಈಗ ನಿಮ್ದು ಏನು ಕಾರಣ ಐತಿ? ಮುಂದಿನ ಇಲೆಕ್ಷನ್ ಬರೋದ್ರೆ ನಮಗೆ ಇನ್ನೊಂದು ಬೂತ್ ಮಾಡಿಕೊಡ್ಬೇಕಂತ ಇಷ್ಟ ಕೇಳ್ಕೊಂಡು ವಿನಂತಿ. ಓಕೆ. ಟೋಟಲ್ ಯಾವ್ಯಾವ ನಿಮ್ಮ ಏರಿಯಾದಾಗ ಬರ್ತಾರೆ ನಿಮ್ಮ ನಮ್ಮ ಅಥಣಿ ಗ್ರಾಮೀಣ ಒಳಗೆ ಹರಗೊಂಡಿ ಪಂಚಾಯತ್ ಒಳಗೆ ಬರ್ತದೆ ರೀ. 1543 ವೋಟಿಂಗ್ ಐತಿ. ಹೋಗ್ತಾ MLA ಇಲೆಕ್ಷನ್ ರಾತ್ರಿ 11 ಗಂಟೆಗೆ ವೋಟಿಂಗ್ ಮುಗಿತು. ಆದರೂ ಮನವಿ ಮಾಡಿದ್ವಿ ನಾವು. ಆದರೂ ಮೇಲಾಧಿಕಾರಿಗಳ ಗಮನಕ್ಕೆ ತಂದ ಇನ್ನೊಂದು ಬೂತ್ ಮಾಡಿಕೊಡ್ಬೇಕಂತ ಅಷ್ಟೇ ನಾವು. ಇಲ್ಲಿ 4 ಮೆಂಬರ್ ಅದಾವ ಒಂದು ಇದ್ರಲ್ಲಿ. ಎಲ್ಲರೂ ಕೂಡಿ ಮಾಡಿದ್ರೆ ಒಂದು ಇದು ಆಗ್ತೈತೆ ಅಂತೇಳಿ ನಮ್ಮದು ಯಾವ ಎನಿ ಟೈಮ್ ಸಪೋರ್ಟ್ ಐತೆ. ನಮ್ಗೆ ಜನರಿಗೆ ತೊಂದರೆ ಆಗಬಾರ್ದು ಅಷ್ಟೇ. ಎಬಿ ನ್ಯೂಸ್ ಕರ್ನಾಟಕ MD ರಂಜಾನ್ ಮುಜಾವರ್.